ನಮಸ್ತೆ ಫ್ರೆಂಡ್ಸ್. ಚೆಂಗಳೂರು ಟು ಶಬರಿಮಲೆ ಬಸ್ಸು ನಾವು ಸಿಗ್ತಕ್ಕಂಥ ಬಸ್ ನೋಡಿದೆ ನೋಡಿ. KN15A1391 ಇದು ಬಸ್ಸು. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಸಮಯ ನೋಡ್ಬೋದು, ಈಗ 1 ಕಾಲ ಆಗಿದೆ. ಇನ್ನೂ ಎಷ್ಟು ದೂರ ಇದೆ ಶಬರಿಮಲೆ ಅಂತಂದರೆ 38 ಕಿಲೋಮೀಟರ್ಸ್ ಬೋರ್ಡ್ ಇದೆ ಅಲ್ಲಿ. ಆ ಕಡೆ ಬೋರ್ಡ್ ಕಡೆ ತೋರಿಸಿದ್ರು, ಆ ಗ್ರೀನ್ ಕಲರ್ ಬೋರ್ಡ್ ಜೂಮ್ ಮಾಡಿ ತೋರಿಸ್ಬಿಟ್ಟಿದ್ದೀರಾ. ಈ ಕಡೆ ತೋರಿಸಿ, ಈ ಕಡೆ ನಮ್ಮ ಕಡೆ ಹಂಗೆ ತೋರಿಸಿ. ನೀವು ಅಂದ್ಕೊಬೋದು 38 ಕಿಲೋಮೀಟ್ರು 1 ಅವರ್ ಜರ್ನಿ ಅಂತ. ಇದು ಘಾಟ್ ಸೆಕ್ಷನ್ ಇದೆ, ಸ್ಲೋ ಮೂವಿಂಗ್ ಇದೆ. ಹೀಗಾಗಿ ಇನ್ನೂ 1.5 ಟು 2 ಅವರ್ಸ್ ಹೊರಗಡೆ ಹೋಗ್ತೀವಿ. ಈಗ ಲಂಚ್ ಮಾಡ್ತಾಯಿದ್ದೀವಿ. ಈಗ ಲಂಚ್ ಶಬರಿಮಲೆ ನಮ್ಮ ಸ್ವಾಮಿಗಳು, ಈ ಬಸ್ಸಲ್ಲಿ ಬಂದಿರೋ ಸ್ವಾಮಿಗಳೆಲ್ಲ ಇದೆ. ತುಂಬ ಹೌಸ್ಫುಲ್ ಇರ್ತಕ್ಕಂಥ ಒಂದು ಜಾಗ ಆಗಿದೆ ಇದು. ಶಬರಿಮಲೆ ತುಂಬ ರಶ್ ಇದೆ ಅಂತ ನ್ಯೂಸ್ ಬಂದು ಬನ್ನಿ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ. ನಮಸ್ತೆ, ಸ್ವಾಮಿ ಶರಣು. ನಾವು ಪಂಪಾ ನದಿ ಹತ್ರ ಇದ್ದೀವಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ ತೋರಿಸ್ತೀವಿ ನೋಡಿ. ಫುಲ್ಲು ಜನ ಇದ್ದಾರೆ. ಅಯ್ಯಪ್ಪನ ದರ್ಶನ ಮಾಡೋದು ಅಷ್ಟು ಸುಲಭ ಅಲ್ಲ. ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಅಯ್ಯಪ್ಪನ ದರ್ಶನ ಆಗೋದಿಲ್ಲ ನೋಡಿ. ಹಿಂದೆ ಮುಂದೆ 360 ಡಿಗ್ರಿಯಲ್ಲಿ ಯಾವ ಕಡೆ ನೋಡಿದ್ರು ಆ ಕಡೆ ಜನ ಇದ್ದಾರೆ. ಆದರೂ ಬಿಡೋ ಪ್ರಶ್ನೆನೇ ಇಲ್ಲ. ಶಬರಿಮಲೆ ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡಿ, ಹಿಂದ್ಗಡೆ ನೋಡಿ. ಅಲ್ಲಿ ಹಿಂದ್ಗಡೆ ಬೆಟ್ಟ ಇದೆ, ಆ ಕಡೆ ತೋರಿಸ್ತಾ ಇದೆ ನೋಡಿ. ಅದೇ ಶಬರಿಮಲೆ ಬೆಟ್ಟ. ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಅಯ್ಯಪ್ಪನ ದರ್ಶನ ಮಾಡಿಸಿರ್ತೀನಿ ಇವತ್ತು. ನನ್ನ ಜೊತೆಯಲ್ಲಿರಿ. ಥ್ಯಾಂಕ್ ಯು. ನೋಡ್ತಾ ಇದ್ದೀವಿ. ಭಜನೆ ಮುಖಾಂತರ ಜನ ಹೋಗ್ತಾ ಇದ್ದಾರೆ. ಅಯ್ಯಪ್ಪ ಶರಣ, ಅಯ್ಯಪ್ಪ ಶರಣ, ಸ್ವಾಮಿ ಶರಣ, ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಸಮುದ್ರದ ಅಲೆಗಳ ಥರ ಇದೆ. ಬನ್ನಿ, ನಾವು ಕೂಡ ಜೊತೆ ಸೇರತ್ತೋಣ ಬೆಟ್ಟ. ನಿಮ್ಮನ್ನು ಕೂಡ ಹತ್ತಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಾಮಿಯೇ ಶರಣಮಯ್ಯಪ್ಪ ದರ್ಶನ ಆಗಿದೆ ನೋಡಿ. ಹಿಂಭಾಗ ಇದು, ದೇವಸ್ಥಾನ ಮುಂಭಾಗ ಅಲ್ಲ. ಹೆಂಗೂ ಅಯ್ಯಪ್ಪ ನಮಗೆ ದರ್ಶನ ಕೊಟ್ಟ. ಭಾಳ ಸಂತೋಷ ಆಗ್ತಾಯಿದೆ ಫ್ರೆಂಡ್ಸ್, ಭಾಳ ಖುಷಿ ಆಗ್ತಾಯಿದೆ. ಸಾರ್ಥಕ ಆಯಿತು. ನಾವು ಶಬರಿಮಲೆ ಯಾತ್ರೆ ಮಾಡಿದ್ದಕ್ಕೂ ಕೂಡ ನಿಮಗೆ ಲೈವಾಗಿ ತೋರ್ಸೋಕ್ಕಾಗಿಲ್ಲ, ಆದರೆ ಹಿಂದ್ಗಡೆ ಭಾಗವನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಇಲ್ಲೇ ಇರ್ತಕ್ಕಂಥದ್ದು ಅಯ್ಯಪ್ಪನ ಚಿಕ್ಕ ಶಿಲಾಮೂರ್ತಿ. ನೋಡ್ತಾರೆ. ಹಾಗೆ ಇನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈನಲ್ಲಿ ಇರ್ತೀವಿ ನಾವು. ತುಂಬ ರಶ್ ಇದೆ, ನೋಡ್ಬೋದು ನೀವು. ಎಷ್ಟೇ ರಶ್ ಇದ್ದು ಕೂಡ ಇವತ್ತು ದರ್ಶನ ಮಾಡೋದೆ. ನಮ್ಮ ಗುರುಸ್ವಾಮಿಯವರು, ಅವ್ರ ಕನ್ಯಾಸ್ವಾಮಿ ಮಕ್ಕಳು ತಲೆನೋವು ಬರುತ್ತೆ. ಆದರೂ ಯಾವ ಮೈಕನ್ನು ಏನು ಬಂದರೂ ಕೂಡ ದರ್ಶನ ಮಾಡಲೇಬೇಕಲ್ವ. ಬನ್ನಿ, ಮಕ್ಕಳು ಕೂಡ ಎಷ್ಟು ರಶ್ ಇದೆ ತೋರಿಸ್ತೇವೆ. ಹಿಂದೆ ನೋಡಿ, ಸಮುದ್ರದ ಅಲೆಗಳ ಥರ ಇದೆ. ಭಯ ಪಡೋ ಅವಶ್ಯಕತೆನಿಲ್ಲ. ಅಯ್ಯಪ್ಪ ದರ್ಶನ ಕೊಡ್ತಾನೆ. ನಾವು ದರ್ಶನ ಮಾಡ್ತೀನಿ. ನಿಮಗೂ ಕೂಡ ದರ್ಶನ ಮಾಡಿಸ್ಕೊಂಡು ಸ್ವಾಮಿ ಶರಣಮಯ್ಯಪ್ಪ. ಹತ್ರ ಇದ್ದೀವಿ ನಾವು. ಯಾವ ಥರ ತುಪ್ಪಕಾಯಿ ಹಾಕಿರ್ತಕ್ಕಂಥ ಬೆಂಕಿನ ಉರಿತಾ ಇದ್ದಾರೆ. ನಾವೆಲ್ಲ ಏನು ಎಣ್ಣೆ ತುಪ್ಪಕಾಯಿ ಬಂದಿರ್ತಾರಲ್ಲ, ಆ ಕಾಯಿನ ಇದರಲ್ಲಿ ಹಾಕೋದು. ಹಾಗಾಗಿ ಇದು ಒಂದು ಶ್ರೇಷ್ಠವಾದ ಒಂದು ಕ್ರಿಯೆ. ನೀನು ನಮಗೂ ಕೂಡ ದರ್ಶನ ಬಗ್ಗೆ ಸಿಗ್ತಾ ಇದೆ. ನಿಮಗೂ ಕೂಡ ದರ್ಶನ ನೋಡಿ. 18 ಬಟ್ಟು ತೋರಿಸ್ತಾ ಇದ್ದೀನಿ ನೋಡಿ. 18 ಬಟ್ಟಿದೆ. 18 ಬಟ್ಟು ಬೆಲೆಲ್ಲ ದರ್ಶನ ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಅಂತೂ ಇಂತೂ 18 ಮೆಟ್ಲು ಹತ್ತಿ ನೀವು ನಾವು ದರ್ಶನದ ಸಾಲಲ್ಲಿ ನಿಂತಿದ್ದೀರಿ ನೋಡಿ. ಇದೇ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದಲೇ ಮಾಡ್ಕೊಂಡು ನೀವು ದರ್ಶನ ಆಗ್ತಾಯಿದೆ. ತುಂಬ ರಶ್ ಇದೆ, ಆದರೂ ಕೂಡ ಆ ಒಂದು ದರ್ಶನ ಅನ್ನೋದೇ ಒಂದು ಸುಖ ಕೊಡುತ್ತೆ. ನೋಡ್ಬೋದು ನೀವು ನೋಡಿ. ದೇವಸ್ಥಾನ ನೋಡಿ, ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉತ್ತಮವಾದ ಒಂದು ಯಾತ್ರೆ. ನೀವು ಸಾಧ್ಯವಾದ ಜೀವನದಲ್ಲಿ ಯಾತ್ರೆಯನ್ನು ಮಾಡಿ. ತುಂಬ ರಶ್ ಇದೆ. ಇನ್ನೂ ದರ್ಶನ ಆಗೋದು ಲೇಟು. ಅಯ್ಯಪ್ಪ ಇನ್ನೂ ದರ್ಶನ ಕೊಡೋದು ಲೇಟು. 18 ಮೆಟ್ಲತ್ತದಲ್ಲ, ಇದು ಶ್ರೇಷ್ಠ. ದರ್ಶನ ಮಾಡೋದು ಇನ್ನೂ ಶ್ರೇಷ್ಠ. ತುಪ್ಪಕಾಯನ್ನು ಹೊಡೆದು ತುಪ್ಪವನ್ನು ತಂದು ಮನೆಗೆ ಪೊಂಗಲ್ ಮಾಡಿ ಪ್ರಸಾದ ಹಂಚಿದ್ರೆ ಸಾರ್ಥಕ ಆಗುತ್ತೆ. ನೋಡ್ತಾ ಇದ್ದೀವಿ. ಇನ್ನೂ ಕೂಡ ನಿಮಗೆ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಾಮಿ
ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಲಾಸ್ಟ್ ಪ್ರೋಸೆಸ್ ನೋಡಿ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ ತುಪ್ಪ, ನಾವು ತಂದಿರ್ತಕ್ಕಂಥ ತುಪ್ಪವನ್ನು ಒಡೆದು ನಾವು ಮನೆಗೆ ತಂದು ಒಂದಷ್ಟು ತುಪ್ಪದ ಕಾಯನ್ನು ನೋಡಿ ಈ ಬೆಂಕಿಯಲ್ಲಿ ಹಾಕ್ತಾ ಇದ್ದೀನಿ ನಾನು. ಇದು ಲಾಸ್ಟ್ ಪ್ರೋಸೆಸ್. ಇದಾಯಿತು ಅಂದರೆ ಪ್ರಸಾದ ತಗೊಂಡು ಅದು ತುಪ್ಪದ ಅಭಿಷೇಕ ತಗೊಂಡು ಇಳಿಯೋದೆ ನೋಡಿ ನಾನು ಹಾಕ್ತಾ ಇದ್ದೀನಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಆಯ್ತು ನೋಡಿ. ಇದು ಮನೆಗೆ ಫುಲ್ಲು ಜನ ಇದ್ದಾರೆ, ಎಲ್ಲೆಲ್ಲೂ ಜನ ಇದ್ದಾರೆ, ನೋಡ್ತಾರೆ ಹಾಗೆ.